ನೋ ವೇ, ಐ ಡೋಂಟ್ ಹೇಟ್ ದಿಸ್ ಮ್ಯಾನ್, ಐ ಜಸ್ಟ್ ಹೇಟ್ ದೀಸ್ ಮೀಡಿಯೋಕರ್ ಪ್ರಾಡಕ್ಟ್ಸ್. ಆಲ್ರೆಡಿ ನಾವು ಜುಲೈಯಲ್ಲಿದ್ದೀವಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಲ್ರೆಡಿ ಕಣ್ಮರೆ ಆಗ್ತಿರೋದನ್ನ ನಾವು ನೋಡ್ಬೋದು. ಒಂದೇ ಒಂದು ಸಿನಿಮಾ ಕೂಡ 5 ಕೋಟಿಗಿಂತ ಹೆಚ್ಚು ಗಳಿಸಿಲ್ಲ. 5 crores ಬ್ರೋ, ಅದು ಒಬ್ಬ ಆ್ಯಕ್ಟರ್ನ ವೆಕೇಶನ್ ಟ್ರಿಪ್ ಬಜೆಟ್ ಆಗಿರುತ್ತೆ. ಮತ್ತು ಇವಾಗ ಇನ್ನೂ ಒಂದು ಸ್ವಲ್ಪ ಹಾಳು ಮಾಡೋಕ್ಕೆ ಕೇಳಿ ಬರ್ತಾ ಇದ್ದಾನೆ. ನಾಟ್ ಕೈಂಡ್ಲಿ ಡಿಸಪಿಯರ್, ನಾಟ್ ಕಮಾಲ್ ಡೈರೆಕ್ಷನ್. ಈ ವರ್ಷದಲ್ಲಿ KFIನ ಬಾಕ್ಸ್ ಆಫೀಸ್ ವಾಸ್ ಫುಲ್ ಎಂಟಿ. ಮೊದಲೆಲ್ಲ ಸಿನಿಮಾಗಳು 100 days ಎಲ್ಲ ಓಡ್ತಿದ್ವು. ಇವಾಗ ಥಿಯೇಟ್ರಲ್ಲಿ 100 minutes ನೋಡೋಕ್ಕೆ ಕೂಡ ಬೇಜಾರಾಗ್ತಿದೆ. ಇನ್ನು ಹೊಸಬ್ರ ಸಿನಿಮಾಗಳು ಅವ್ರು ರಿಲೀಸ್ ಮಾಡೋ ಮೂವಿ 2 ದಿನ ಆದಮೇಲೆ ಶೋಸೇ ಇರಲ್ಲ. ಇದು ಯಾವ ಥರ ಇದೆ ಅಂದರೆ 1 monthನ ಸ್ಯಾಲ್ರಿ ಒಂದೇ ದಿನದಲ್ಲಿ ಖಾಲಿ ಆದಂಗೆ. ಹಾಗಾದರೆ KFIನ ಈ ಬರಗಾಲದಿಂದ ಯಾರು ಕಾಪಾಡ್ತಾರೆ? ಧ್ರುವ ಸರ್ಜಾ ಮತ್ತು ಪ್ರೇಮ್ ಸರ್ ಕಾಪಾಡ್ತಾರ? ಕೇಳಿ ಟೀಸರ್ ಬಂತು. ಲಿಟ್ರಲಿ ಆ ಟೀಸರ್ ನೋಡಿ ಇದ್ದಿದ್ದ ಹೈಪ್ ಕೂಡ ಹೋಯ್ತು. ಮತ್ತೆ ತಲೆನೋವು ಕೂಡ ಬಂತು ಅದೇ ಸ್ಲೋಮೋ ಶಾರ್ಟ್ಸ್ನ ನೋಡಿ. ಮತ್ತೆ ಇವರು ವರ್ಕ್ ಆಗದೆ ಇರೋ ಪ್ಯಾನ್ ಸಿನಿಮಾನ ಪದೇ ಪದೇ ಮಾಡ್ತಿದ್ದಾರೆ. ಪೊಗರು ಮತ್ತೆ ಮಾರ್ಟಿನಿಂದ ಎಷ್ಟು ಹೆಸರಾಳಾಗಿದೆ ಅಂತ ನಿಮಗೆ ಗೊತ್ತಿದೆ. ಬ್ರೋ, ಒಂದೊಳ್ಳೆ ಕನ್ನಡ ಸಿನಿಮಾ ಕೊಡಿ, ಆಮೇಲೆ ಪ್ಯಾನ್ ಇಂಡಿಯಾ ಹೋಗಿ. ಇವಾಗ ನಮ್ಮ ಮೂವೀಸ್ಗಳು ಯಾವ ಥರ ಸ್ಥಿತಿಯಲ್ಲಿದೆ ಅಂದರೆ ಇಡ್ಲಿ ಜೊತೆ ಶೆಜ್ವಾನ್ ಸಾಸ್ ತಿಂದಂಗೆ. ಎಲ್ಲರೂ ನಾವು ಕೂಡ KGF ಮಾಡಿಬಿಡ್ತೀವಿ ಅಂತಲೇ ಹೋಗ್ತಾರೆ. ಆದರೆ ಅವರು ಕೂಡ KGF ಮಾಡ್ತಾರೆ. ಅಂದರೆ ಕನ್ನಡ ಗಾನ್ ಫಾರ್ ಎವರ್. ಯಾಕಂದರೆ ಅವರು ಒಂದು ಹೆಲಿಕಾಪ್ಟರ್ ಶಾಟ್ ಮತ್ತು 47 ಬಾಡಿ ಬಿಲ್ಡರ್ಸ್ ಮತ್ತು ಒಂದು ಮಾಸ್ ಡೈಲಾಗ್ ಸೇರಿಸ್ಬಿಟ್ರೆ ಸಾಕು ಅಂದ್ಕೊಂಡಿದ್ದಾರೆ. ನೋಡಿ, ನಾನು ಪ್ರೇಮ್ಸ್ ಅವರ ಕಾನ್ಫಿಡೆನ್ಸ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ಈ ಥರದ ಕಂಟೆಂಟ್ ಬಿಟ್ಟು ನೋಡು ಅಂದರೆ ಐ ಕಾಂಟ್. ಮತ್ತು ಧ್ರುವ ಸರ್ಜಾ ಅವರು 5-6 ವರ್ಷದಿಂದ ಅದೇ ರೊಟ್ಟ ಸಿನಿಮಾಗಳನ್ನೇ ಕೊಡ್ತಿದ್ದಾರೆ. ಮತ್ತು 5 ವರ್ಷದಿಂದ ಕಷ್ಟಪಟ್ಟು ಜಿಮ್ ಮಾಡಿ ಬಾಡಿ ಬಿಲ್ಡ್ ಮಾಡಿದ್ದಾರೆ. ಫಾರ್ ವಾಟ್? ಕಿರ್ಚೋದಕ್ಕೆ, ಕೂಗೋದಕ್ಕೆ, ಮತ್ತೆ ಪ್ರತಿ ಸೀನಲ್ಲೂ ಮಾಸ್ ಎಂಟ್ರಿ ಕೊಡೋಕೆ. ಯಾವ ಥರ ಅಂದರೆ WWE ಮ್ಯಾಚಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಕೊಡೋ ಥರ ಯಾರಾದರೂ ಅವ್ರಿಗೆ ಒಳ್ಳೆ ಎಮೋಷನ್ಸ್ ಇರೋ ರೋಲ್ಸ್ನ ಕೊಡಿ. ಆರ್ ಅಟ್ಲೀಸ್ಟ್ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಅರ್ಚೋದು, ಗುಡುಗೋದು ಇವನ್ನ ಬಿಟ್ಟು ಮಾಮೂಲಾಗಿ ಮಾತಾಡಿದ್ರು ಓಕೆ. ಮತ್ತು ಟೀಸರಲ್ಲಿ ಬರೋ BGM ಚೆನ್ನಾಗಿದೆ, ಆದರೆ ಟೀಸರ್ಗೆ ಏನು ಹೆಲ್ಪ್ ಮಾಡಿಲ್ಲ. ಮತ್ತು ಪ್ರೇಮ್ ಅವರು ನೀವು ಮಾರ್ಟಿನೇ ಕೆಟ್ಟದಾಗಿದೆ ಅಂದ್ಕೊಂಡ್ರೆ ಹೇಗೆ? ನಾನು ಕುಕ್ ಮಾಡ್ತಾ ಇದ್ದೀನಿ, ವೇಟ್ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಥಾಟ್ ಮಾರ್ಟಿನ್ ವಾಸ್ ಬ್ಯಾಡ್, KD ಸೆಡ್ ಹೋಲ್ಡ್ ಮೈ ಬಿರಿಯಾನಿ. ಮಾರ್ಟಿನ್ ಸಿನಿಮಾನ ನಾವು ಹೇಗೆ ಅನ್ವಾಚಬಲ್ ಮೂವೀಸ್ ಲಿಸ್ಟಿಗೆ ಹಾಕಿದೀವೋ KDನೂ ಕೂಡ ಈಸಿಯಾಗಿ ಆ ಲಿಸ್ಟಿಗೆ ಹಾಕ್ಬೋದು. ಆ ಥರ ಇದೆ ಈ ಟೀಸರ್. ಮತ್ತೆ ಈ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿ ಅವ್ರು ಯಾಕಿದ್ದಾರೆ ಅನ್ಕೊಂಡ್ರಿ? ಸ್ಟೋರಿಗೋಸ್ಕರನಾ? ನೋ, ಅವ್ರಿರೋದ್ರಿಂದ ಹಿಂದಿ ಬೆಲ್ಟಲ್ಲಿ ರೈಟ್ ಸೇಲ್ ಆಗುತ್ತೆ ಅಂತ. ಆ್ಯಂಡ್ ಸಂಜಯ್ ದತ್, ಲೆಟ್ಸ್ ಬಿ ಹಾನೆಸ್ಟ್, ಇವರ ರೆಮ್ಯುನರೇಷನ್ನೇ ಧ್ರುವ ಸರ್ಜಾ, ಪ್ರೇಮ್ಸ್ ಮತ್ತು VFX ಬಡ್ಜೆಟ್ ಎಲ್ಲ ಕಂಬೈನ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಒಟ್ಟಿನಲ್ಲಿ ಇನ್ನೂ ಟೈಮ್ ಇದೆ. ಆ ಕಲರ್ ಗ್ರೇಡಿಂಗ್ ಪ್ಲಸ್ VFXನ ಇನ್ನೂ ಬೆಟರ್ ಮಾಡ್ಬೋದು. ಆರ್ ಎಲ್ಸ್ ಮತ್ತೆ ಪ್ಯಾನ್ ಇಂಡಿಯಾ ರೇಂಜಲ್ಲಿ ಹೊಡ್ಸ್ಕೊಳ್ಳೋದು ಕನ್ಫರ್ಮ್. ಇಷ್ಟು ನಾನು KD ಟೀಸರ್ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್, ಬಾಯ್.